ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹಿಂದಿನ ಭಾಗಗಳಲ್ಲಿ ನಾವು ಶ್ರೀರಾಮ, ಸೀತೆ ಹಾಗೂ ಲಕ್ಷ್ಮಣ, ಊರ್ಮಿಳೆ, ಭರತ, ಮಾಂಡವಿ, ಶತ್ರುಘ್ನ, ಶ್ರುತಕೀರ್ತಿಯರ ವಿವಾಹ ಮಹೋತ್ಸವವು ನೆರವೇರಿ ಜನಕ ಮಹಾರಾಜನ ವಂಶಕ್ಕೂ ದಶರಥನ ವಂಶಕ್ಕೂ ನಡುವೆ ಸಂಬಂಧಗಳು ಏರ್ಪಟ್ಟು ಎಲ್ಲರೂ ಸುಖ ಸಂತೋಷದಿಂದ ಅಯೋಧ್ಯೆಗೆ ಮರಳುತ್ತಾರೆ. ಮಾರ್ಗ ಮಧ್ಯದಲ್ಲಿ ಪರಶುರಾಮನು ಅಡ್ಡಗಟ್ಟಿದರು. ಶ್ರೀರಾಮಚಂದ್ರನ ಪರಾಕ್ರಮದ ಎದುರು ಪರಶುರಾಮನು ಶರಣಾಗಿ ತನ್ನ ತಪಶಕ್ತಿಯನ್ನು ಆತನಿಗೆ ಧಾರೆ ಎರೆದು ತನ್ನಲ್ಲಿದ್ದಂತಹ ವೈಷ್ಣವ ಧನುಸ್ಸನ್ನು ಇತರ ದಿವ್ಯ ಶಸ್ತ್ರಾಸ್ತ್ರ ಆಯುಧಗಳನ್ನು ಶ್ರೀರಾಮನಿಗೆ ಒಪ್ಪಿಸಿ ಪರಶುರಾಮನು ಹೊರಟು ಹೋಗುತ್ತಾನೆ. ಹೀಗೆ ಅನೇಕ ವರ್ಷಗಳು ಸರಿದವು. ಒಮ್ಮೆ ಭರತನ ಸೋದರ ಮಾವ ಯುಧಾಜಿತನು ಅಯೋಧ್ಯೆಗೆ ಬಂದು ಕೆಲವು ದಿನ ಇದ್ದನು. ಅವನು ಹಿಂತಿರುಗುವಾಗ ತನ್ನ ಜೊತೆಗೆ ಭರತನನ್ನು ಕರೆದುಕೊಂಡು ಹೋಗಲು ಅಪೇಕ್ಷಿಸಿ ದಶರಥನ ಅನುಮತಿಯನ್ನು ಕೇಳಿದನು. ದಶರಥನು ಇದಕ್ಕೆ ಸಮ್ಮತಿಸಿದನು. ಭರತನು ಮತ್ತು ಯಾವಾಗಲೂ ಅವನೊಂದಿಗೆ ಇರುತ್ತಿದ್ದ ಶತ್ರುಘ್ನನು ಕೇಕೆಯ ದೇಶಕ್ಕೆ ಹೊರಟರು. ಅವರು ಅಯೋಧ್ಯೆಯಿಂದ ಪಶ್ಚಿಮಾಭಿಮುಖವಾಗಿ ಹೊರಟು ಅಪರ ಕಾಲವೆಂಬ ಬೆಟ್ಟದ ಬಳಿಗೆ ಬಂದರು. ಆ ಬೆಟ್ಟದ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುತ್ತಿದ್ದ ಮಾಲಿನಿ ನದಿ ತೀರದಲ್ಲಿ ಪ್ರಯಾಣ ಬೆಳೆಸಿ ಪ್ರಳಂಬಗಿರಿಯ ಉತ್ತರ ಭಾಗವನ್ನು ತಲುಪಿದರು. ಹಾಗೆಯೇ ಹಸ್ತಿನಾಪುರದ ಸಮೀಪದಲ್ಲಿದ್ದ ಗಂಗಾ ನದಿಯನ್ನು ದಾಟಿ ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದರು. ಗುರುಕುರು ಜಾಂಗಲ ದೇಶದ ಮಧ್ಯದಲ್ಲಿ ಸಾಗುತ್ತಾ ಪಾಂಚಾಲ ದೇಶವನ್ನು ತಲುಪಿದರು. ಶರದಂಡ ನದಿಯ ಪಶ್ಚಿಮ ತೀರದಲ್ಲಿದ್ದ ಪುಣ್ಯ ವೃಕ್ಷಕ್ಕೆ ನಮಸ್ಕರಿಸಿ ಕುಲಿಂಗ ನಗರವನ್ನು ಸೇರಿದರು. ಅಲ್ಲಿಂದ ಇಕ್ಷುಮತಿ ನದಿಯನ್ನು ದಾಟಿ ಬಾಕ್ಲಿಕ ದೇಶವನ್ನು ಹಾದು ಹೋದರು. ಸುಧಾಮ ಪರ್ವತದಲ್ಲಿದ್ದ ವಿಷ್ಣುಪಾದ ಚಿಹ್ನೆಯ ದರ್ಶನ ಮಾಡಿದರು. ಮುಂದೆ ವಿಪಾಶ ಮತ್ತು ಶಾಲ್ಮಲಿ ನದಿಗಳನ್ನು ಹಾದು ಹೋದರು. ದೀರ್ಘ ಪ್ರಯಾಣ ಮಾಡಿ ಕೇಕೆಯ ದೇಶದ ರಾಜಧಾನಿ ರಾಜಗೃಹವನ್ನು ತಲುಪಿದರು. ವೃದ್ಧ ರಾಜನಾದ ಅಶ್ವಪತಿಯು ತನ್ನ ಮೊಮ್ಮಗ ಭರತನನ್ನು ಅವನೊಡನೆ ಬಂದಿದ್ದ ಶತ್ರುಘ್ನನನ್ನು ಕಂಡು ಆನಂದಗೊಂಡನು. ಅವರನ್ನು ತುಂಬ ಪ್ರೀತಿ ವಾತ್ಸಲ್ಯಗಳಿಂದ ಉಪಚರಿಸಿದನು. ಕೆಲವು ದಿನಗಳಾದರೂ ತನ್ನ ಬಳಿಯೇ ಇರಬೇಕೆಂದು ಕೇಳಿಕೊಂಡನು. ಭರತ ಶತ್ರುಘ್ನರು ಸಂತೋಷದಿಂದ ಒಪ್ಪಿ ಅಲ್ಲಿಯೇ ಉಳಿದುಕೊಂಡರು. ತಾತ ಅಶ್ವಪತಿ ರಾಜನ ಮತ್ತು ಸೋದರ ಮಾವ ಯುಧಾಜಿತನ ಸೇವೆ ಮಾಡುತ್ತಾ ಸುಖದಿಂದ ಅವರು ಅಲ್ಲಿ ಕಾಲ ಕಳೆಯುತ್ತಿದ್ದರು. ಇತ್ತ ಅಯೋಧ್ಯೆಯಲ್ಲಿ ಸೇವೆಯನ್ನು ರಾಮ ಲಕ್ಷ್ಮಣರೇ ಮಾಡುತ್ತಿದ್ದರು. ದಶರಥ ಮಹಾರಾಜನಿಗೆ ತನ್ನ ಎಲ್ಲ ಮಕ್ಕಳ ಮೇಲೂ ಬಹಳ ಪ್ರೀತಿ. ಆದರೆ ರಾಮನ ಮೇಲನ ಪ್ರೀತಿ ಒಂದು ಪಾಲು ಹೆಚ್ಚು. ಅದಕ್ಕೆ ಕಾರಣ ಶ್ರೀರಾಮನ ಗುಣ. ಶ್ರೀರಾಮನು ಶೂರನಾಗಿದ್ದನು, ಮಹಾಧೀರನಾಗಿದ್ದನು, ಬಹಳ ಶಾಂತ ಸ್ವಭಾವದವನು ಅವನು ಎಂದು ದನಿ ಎತ್ತಿ ಮಾತನಾಡಿದವನೇ ಅಲ್ಲ. ಯಾರೊಬ್ಬರ ಮೇಲೂ ಅವನಿಗೆ ಅಸೂಯೆ ಇರಲಿಲ್ಲ, ಅವನಿಗೆ ಜಂಬವೇ ಇರಲಿಲ್ಲ. ಶ್ರೀರಾಮನು ಶಸ್ತ್ರವಿದ್ಯೆಯನ್ನು ಪ್ರತಿದಿನವೂ ಅಭ್ಯಾಸ ಮಾಡುತ್ತಿದ್ದನು. ಅಸ್ತ್ರಗಳ ಪ್ರಯೋಗ, ಉಪಸಂಹಾರಗಳ ಬಗ್ಗೆ ಹೆಚ್ಚು ಹೆಚ್ಚು ಪರಿಣತಿಗಾಗಿ ಶ್ರಮಿಸುತ್ತಿದ್ದನು. ಶಸ್ತ್ರ ಎಂದರೆ ಮಂತ್ರ ಬಲವಿಲ್ಲದೆ ಕೇವಲ ದೈಹಿಕ ಶಕ್ತಿಯಿಂದ ಪ್ರಯೋಗಿಸುವಂತಹ ಆಯುಧ. ಅಸ್ತ್ರವೆಂದರೆ ಮಂತ್ರಪೂರ್ವಕವಾದ ಆಯುಧ. ಅವನು 4 ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳನ್ನು ವಿಧಿಪೂರ್ವಕವಾಗಿ ಅಧ್ಯಯನ ಮಾಡುತ್ತಿದ್ದನು. ವೇದಾಂಗಗಳಾದ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಕಲ್ಪ ಮತ್ತು ಛಂದಸ್ಸನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದನು. ಸಮಯ ದೊರೆತಾಗಲೆಲ್ಲ ಹಿರಿಯರೊಡನೆ, ಜ್ಞಾನಿಗಳೊಡನೆ ಧರ್ಮ ಸಂಬಂಧವಾಗಿ ಮಾತುಕತೆಗಳನ್ನು ನಡೆಸುತ್ತಿದ್ದನು. ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಬಡವರನ್ನು ಕಂಡರೆ ಶ್ರೀರಾಮನಿಗೆ ತುಂಬ ಮರುಕ. ಹಿರಿಯರೊಡನೆ ಬಹಳ ವಿನಯದಿಂದ ನಡೆದುಕೊಳ್ಳುತ್ತಿದ್ದನು. ಎಂತಹ ವಿಪತ್ತಿನಲ್ಲಿಯೂ ಅವನು ಎದೆಗುಂದುತ್ತಿರಲಿಲ್ಲ. ಶ್ರೀರಾಮನಿಗೆ ಅಗಾಧವಾದ ಸ್ಮರಣ ಶಕ್ತಿಯಿತ್ತು. ಅವನು ಮಹಾ ಪ್ರತಿಭಾಶಾಲಿ. ಲೌಕಿಕ ವ್ಯವಹಾರವನ್ನು ಬಹಳ ಚೆನ್ನಾಗಿ ಬಲ್ಲವನು. ಸುಖವನ್ನಾಗಲಿ ದುಃಖವನ್ನಾಗಲಿ ಉದ್ವೇಗ ಇಲ್ಲದೆ ಅನುಭವಿಸುವ ಗುಣವುಳ್ಳವನು ಅವನು.
ಶ್ರೀರಾಮನಿಗೆ ಸಂಗೀತ, ನಾಟಕ, ಸಾಹಿತ್ಯ, ಕಾವ್ಯ ಮೊದಲಾದ ಲಲಿತ ಕಲೆಗಳಲ್ಲಿಯೂ ಪಾಂಡಿತ್ಯವಿತ್ತು. ಚಿತ್ರಕಲೆ, ನೃತ್ಯ ಮೊದಲಾದ ಕಲೆಗಳಲ್ಲಿ ನೈಪುಣ್ಯತೆಯಿತ್ತು. ಯುದ್ಧದಲ್ಲಿ ರಾಮನನ್ನು ಎದುರಿಸಬಲ್ಲ ವೀರರು ಯಾರೂ ಇರಲಿಲ್ಲ. ಸೇನಾ ವ್ಯೂಹವನ್ನು ರಚಿಸುವುದರಲ್ಲಿ ಅವನು ವಿಶಾರದನಾಗಿದ್ದನು. ಶ್ರೀರಾಮನು ತಾಳ್ಮೆಯಲ್ಲಿ ಭೂಮಿಗೆ ಸಮಾನನಾಗಿದ್ದ. ಬುದ್ಧಿಯಲ್ಲಿ ಬೃಹಸ್ಪತಿಯಂತೆಯೂ ಪರಾಕ್ರಮದಲ್ಲಿ ವಿಷ್ಣುವಿನಂತೆಯೂ ಬೆಳಗುತ್ತಲಿದ್ದ. ಶ್ರೀರಾಮನ ಈ ಅತೀವ ಗುಣಗಳಿಂದ ದಶರಥ ಮಹಾರಾಜ ಹೆಚ್ಚು ಹೆಚ್ಚು ಆನಂದಿತನಾದ. ದಿನ ಕಳೆದಂತೆ ದಶರಥನಿಗೆ ವೃದ್ಧಾಪ್ಯ ಆವರಿಸಿತು. ಅವನ ಶಕ್ತಿ ಕುಂದುತ್ತಾ ಬಂತು. ಅಲ್ಲದೆ ಇದ್ದಕ್ಕಿದ್ದಂತೆ ಅಯೋಧ್ಯೆಯಲ್ಲಿ ಕೆಲವು ಭೀಕರ ಉತ್ಪಾತಗಳು ಕಾಣಲಾರಂಭಿಸಿದವು. ಇದರಿಂದ ದಶರಥನಿಗೆ ಹೆದರಿಕೆಯಾಯಿತು. ಇನ್ನು ತಾನು ಹೆಚ್ಚು ಕಾಲ ಬದುಕಲಾರೆ ಎನಿಸಿತು. ಹೀಗಾಗಿ ಅವನು ಈ ರೀತಿಯಾಗಿ ಯೋಚಿಸಿದ: ಈ ಉತ್ಪಾತಗಳು ಮುಂಬರುವ ಯಾವುದೋ ಆಪತ್ತನ್ನು ಸೂಚಿಸುತ್ತಿವೆ. ಇನ್ನು ನನ್ನ ಕಾಲ ಮುಗಿಯಿತು. ನನ್ನ ಶಕ್ತಿ ಕುಂದುತ್ತಾ ಬಂತು. ರಾಜ್ಯದ ಆಡಳಿತ ನಡೆಸಲು ನಾನು ಮೊದಲಿನಷ್ಟು ಶಕ್ತನಲ್ಲ. ಆದ್ದರಿಂದ ರಾಜ್ಯಾಡಳಿತದ ಜವಾಬ್ದಾರಿಯನ್ನು ಶ್ರೀರಾಮನಿಗೆ ಒಪ್ಪಿಸುತ್ತೇನೆ. ಶ್ರೀರಾಮನು ಅತೀವ ಗುಣಸಂಪನ್ನ. ಅವನು ಯಾವಾಗಲೂ ಪ್ರಜೆಗಳ ಶ್ರೇಯಸ್ಸು, ಹಿತ, ಆಸಕ್ತಿಗಳ ಬಗ್ಗೆಯೇ ಚಿಂತಿಸುತ್ತಿರುತ್ತಾನೆ. ಪ್ರಜೆಗಳಿಗೂ ಶ್ರೀರಾಮನನ್ನು ಕಂಡರೆ ಬಹಳ ಪ್ರೀತಿ, ಆದರ, ಅಭಿಮಾನಗಳು ಇವೆ. ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡುತ್ತೇನೆ ಎಂದರೆ ಅವರಿಗೆಲ್ಲ ಒಪ್ಪಿಗೆಯಾಗುತ್ತದೆ. ದಶರಥ ಮಹಾರಾಜನು ಈ ಆಲೋಚನೆಯನ್ನು ಪ್ರಕಟ ಮಾಡಲು ಆಸ್ಥಾನಿಕರ ಒಂದು ಸಭೆಯನ್ನು ಕರೆದ. ಆ ಆಸ್ಥಾನದಲ್ಲಿ ದಶರಥನ ಅಧೀನದಲ್ಲಿದ್ದ ಅನೇಕ ಸಾಮಂತರಾಜರು, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದೇಶಗಳ ರಾಜರು, ಮ್ಲೇಚ್ಛರು, ಗುಡ್ಡಗಾಡುಗಳಲ್ಲಿ ವಾಸ ಮಾಡುವ ಜನರ ಪ್ರತಿನಿಧಿಗಳು, ಮಂತ್ರಿಗಳು, ಸೇನಾಪತಿಗಳು, ವಿವಿಧ ಅಧಿಕಾರಿಗಳು, ಪ್ರಮುಖ ನಾಗರಿಕರು ಇದ್ದರು. ಇಂದ್ರನ ಒಡ್ಡೋಲಗದಂತೆ ವೈಭವದಿಂದ ಕಂಗೊಳಿಸುತ್ತಿದ್ದ ಆ ಸಭೆಯಲ್ಲಿ ದಶರಥ ಮಹಾರಾಜನು ಸಭಿಕರನ್ನು ಕುರಿತು: ಆಸ್ಥಾನಿಕರೇ, ಈ ದಿನ ನಿಮ್ಮ ಮುಂದೆ ನನ್ನ ಒಂದು ಸಲಹೆಯನ್ನು ಇಟ್ಟು ನಿಮ್ಮ ಅಭಿಪ್ರಾಯವನ್ನು ಪಡೆಯಲು ನಿಮ್ಮನ್ನು ಕರೆದಿದ್ದೇನೆ. ನಿಮಗೆ ತಿಳಿದಂತೆ ನನಗೆ ವಯಸ್ಸಾಯಿತು. ಮೊದಲಿನಂತೆ ನಾನು ರಾಜ್ಯಭಾರವನ್ನು ಸುಲಭವಾಗಿ ಮುಂದುವರಿಸಿಕೊಂಡು ಹೋಗಲಾರೆ. ಆದ್ದರಿಂದ ನನ್ನ ಹಿರಿಯ ಮಗ ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡಿ ಅವನಿಗೆ ರಾಜ್ಯಭಾರವನ್ನು ಒಪ್ಪಿಸಬೇಕೆಂದು ಆಲೋಚಿಸಿದ್ದೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೇ ಎಂದು ದಯವಿಟ್ಟು ತಿಳಿಸುವುದು. ಇಲ್ಲದಿದ್ದರೆ ಬೇರೆ ಏನು ಮಾಡಬಹುದು ಎಂಬುದನ್ನು ಸೂಚಿಸಿ. ನೀವು ಹೇಳಿದಂತೆ ಮಾಡುತ್ತೇನೆ ಎಂದು ಪ್ರಾರ್ಥಿಸಿಕೊಂಡನು. ಹಿಂದೆ ರಾಜ ಪರಂಪರೆಯಲ್ಲಿ ಅಧಿಕಾರಗಳು, ಅಂದರೆ ತಂದೆಯಿಂದ ಮಗನಿಗೆ ಅಧಿಕಾರ ಅನುವಂಶೀಯವಾಗಿಯೇ ಬರುತ್ತಿತ್ತು. ಆದರೂ ಆ ಕಾಲದಲ್ಲಿಯೂ ಕೂಡ ಯಾರಿಗೆಲ್ಲ ಆ ರಾಜನ ಬದಲಾವಣೆಯಿಂದಾಗಿ ಪರಿಣಾಮವು ಉಂಟಾಗುವುದು, ಅಂದರೆ ಸಾಮಂತರು, ಮಂತ್ರಿಗಳು, ಹಾಗೆಯೇ ಸುತ್ತಮುತ್ತಲಿನ ರಾಜ್ಯಗಳ ರಾಜರು, ಯಾರು ಆ ಕೋಸಲ ದೇಶದ ಅಧೀನದಲ್ಲಿ ಇರುವರು, ಆ ಎಲ್ಲ ರಾಜರು, ಜನರ ಪ್ರತಿನಿಧಿಗಳು, ಸೇನಾಪತಿಗಳು, ವಿವಿಧ ಅಧಿಕಾರಿಗಳು, ಇವರೆಲ್ಲರನ್ನೂ ಒಗ್ಗೂಡಿಸಿಕೊಂಡು ಅವರೆಲ್ಲರ ಅಭಿಪ್ರಾಯವೇನೆಂದು ರಾಜನು ತಿಳಿದುಕೊಳ್ಳುತ್ತಿದ್ದ. ತನ್ನ ಹಿರಿಯ ಮಗನಿಗೆ ಅಧಿಕಾರದ ಹಸ್ತಾಂತರವು ಸಹಜವಾದರೂ ಕೂಡ ಅವರೆಲ್ಲರ ಅನುಮತಿ ಇಲ್ಲದೆ ರಾಜನು ತಾನಾಗಿ ತನ್ನ ಏಕಚಕ್ರಾಧಿಪತ್ಯ, ತನ್ನ ಏಕ ಅಧಿಕಾರವನ್ನು ಬಳಸಿ ಆ ರೀತಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಅವರೆಲ್ಲರನ್ನೂ ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಾಗ ಮುಂದೆ ಯಾರೇ ರಾಜನಾಗಿ ಮೆರೆಯಲಿ ಅವರಿಗೂ ಸಹ ಅವರ ಸಹಕಾರ ಇದ್ದೇ ಇರುವುದಲ್ಲವೇ? ದಶರಥನು ಶ್ರೀರಾಮನಿಗೆ ಪಟ್ಟಗಟ್ಟಲು ನಿಶ್ಚಯಿಸಿದ ಸಂಗತಿಯನ್ನು ಕೇಳಿ ಆಸ್ಥಾನಿಕರು ಆನಂದಿತರಾದರು. ಅವರು ಕಿವಿಗಡಕಿಚ್ಚುವಂತೆ ಚಪ್ಪಾಳೆಯ ಮಳೆಗರೆದರು. ಎಲ್ಲರೂ ಒಕ್ಕೊರಲಿನಿಂದ, ಮಹಾರಾಜ, ನಿನ್ನ ಆಲೋಚನೆಗೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ನಿನಗೆ ಈಗ ವಿಶ್ರಾಂತಿಯ ಅಗತ್ಯ ಇದೆ. ಆದ್ದರಿಂದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನೀನು ವಿಶ್ರಾಂತಿ ತೆಗೆದುಕೋ. ಪ್ರಭು, ನಿನ್ನಂತೆಯೇ ಶ್ರೀರಾಮನು ಪರಾಕ್ರಮಿ, ಶಕ್ತಿವಂತ, ರಾಜ್ಯವನ್ನು ಆಳಲು ಸಮರ್ಥ. ಅವನಲ್ಲಿ ನ್ಯಾಯ ಬುದ್ಧಿಯೂ ಜ್ಞಾನವೂ ವಿವೇಕವೂ ಇದೆ. ಅವನು ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಾನೆ.
ಆದ್ದರಿಂದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡು, ನೀನು ನಿಶ್ಚಿಂತೆಯಿಂದ ಇರು ಎಂದರು. ತನ್ನ ಮಗನು ಹೇಗಿದ್ದಾನೆ ಎಂಬುದನ್ನು ದಶರಥನೇ ಹೇಳಿಕೊಳ್ಳುವುದಕ್ಕಿಂತಲೂ ಆಸ್ಥಾನಿಕರು ಹಾಗೂ ಇನ್ನಿತರರು ಮಗನ ಗುಣವನ್ನು ಹೊಗಳಿದರೆ ಅದು ರಾಜನ ನಿರ್ಧಾರವು ಸರಿಯಾದುದು ಎಂಬುದನ್ನು ತೋರಿಸುತ್ತದೆ. ಆಸ್ಥಾನಿಕರ ಒಪ್ಪಿಗೆಯನ್ನು ತಿಳಿದು ದಶರಥ ಮಹಾರಾಜನಿಗೆ ಬಹಳ ಹರ್ಷವಾಯಿತು. ಅವನು ಕುಲಪುರೋಹಿತರಾದ ವಸಿಷ್ಠರನ್ನು ಕುರಿತು, ಮಹರ್ಷಿಗಳೇ, ನನಗೆ ಭವಿಷ್ಯದ ಬಗ್ಗೆ ಏಕೋ ಬಹಳ ಹೆದರಿಕೆಯಾಗುತ್ತಿದೆ. ಆದ್ದರಿಂದ ಈ ಕೂಡಲೇ ಶ್ರೀರಾಮನಿಗೆ ಪಟ್ಟ ಕಟ್ಟಲು ನಿಶ್ಚಯಿಸಿದ್ದೇನೆ. ಹೆಚ್ಚು ಕಾಲಾವಕಾಶವಿಲ್ಲ. ನಾಳೆಯ ದಿನ ಚೈತ್ರ ಮಾಸದ ಪುಷ್ಯ ನಕ್ಷತ್ರವಿದೆ. ಬಹಳ ಶುಭಕಾರಿಯಾಗಿದೆ. ಆದುದರಿಂದ ನಾಳೆಯೇ ಶ್ರೀರಾಮನ ಪಟ್ಟಾಭಿಷೇಕ ನಡೆಸಲು ನಿಶ್ಚಯಿಸಿದ್ದೇನೆ. ದೂರ ದೇಶಗಳಲ್ಲಿರುವ ಕೇಕಯ ಮತ್ತು ಜನಕ ಮಹಾರಾಜರಿಗೆ ಸುದ್ದಿ ಕಳಿಸಲು ಸಮಯಾವಕಾಶವಿಲ್ಲ. ಹೇಗಿದ್ದರೂ ಅವರು ಈ ವಿಷಯ ತಿಳಿದು ಸಂತಸ ಪಡುತ್ತಾರೆ. ಮಹರ್ಷಿಗಳೇ, ಪಟ್ಟಾಭಿಷೇಕಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೆಂಬುದನ್ನು ತಿಳಿಸಿ ಅವುಗಳ ವ್ಯವಸ್ಥೆ ಮಾಡಿಸುತ್ತೇನೆ ಎಂದನು. ಈ ಸಂದರ್ಭದಲ್ಲಿ ಕೆಲವರು ಕೇಕಯ ರಾಜನಿಗೆ ಯಾವ ಕಾರಣದಿಂದಾಗಿ ಸುದ್ದಿ ಕೊಡಲಿಲ್ಲ. ಜನಕ ಮಹಾರಾಜನೇನೋ ಸರಿ, ಆತ ತನ್ನ ಅಳಿಯನಾದಂತಹ ರಾಮನು ಯುವರಾಜನಾಗುವನೆಂದರೆ ಸಂತೋಷಿಸುತ್ತಾನೆ. ಆದರೆ ಕೇಕಯ ದೇಶದಲ್ಲಿ ಶ್ರೀರಾಮನ ಸೋದರನಾದಂತಹ ಭರತ ಶತ್ರುಘ್ನರು ಅಲ್ಲಿಯೇ ನೆಲೆಸಿದ್ದರು. ಮುಂದೆ ಕೈಕೇಯಿಯು ಭರತನಿಗೆ ಪಟ್ಟ ಕಟ್ಟಬೇಕೆಂದು ಜಗಳವಾಡಿದಾಗ ಇಂತಹ ಸಂದರ್ಭವನ್ನು ಮೊದಲೇ ಕೇಕಯ ರಾಜನನ್ನು ಕರೆದು ನಿರ್ಧರಿಸಬಹುದಿತ್ತಲ್ಲ ಎಂದು ವಾದಿಸುವವರು ಉಂಟು. ಆದರೆ ನೆನಪಿರಲಿ, ರಾಜನಾದವನು ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಆ ನಿರ್ಣಯದೊಂದಿಗೆ ಆತನೊಡನೆ ಚರ್ಚೆ ಮಾಡುವಂತಹವರು ನಿಷ್ಪಕ್ಷಪಾತಿಗಳಾಗಿರಬೇಕು. ರಾಜನ ಸಾಮಂತರಾಗಲಿ, ರಾಜನ ಅಧಿಕಾರಿಗಳಾಗಲಿ, ರಾಜನ ಸುತ್ತಮುತ್ತಲಿನ ಆ ರಾಜ್ಯದ ಸುತ್ತಮುತ್ತಲಿನ ಪ್ರಜಾಪ್ರತಿನಿಧಿಗಳೇ ಆಗಲಿ, ಅವರೆಲ್ಲರಿಗೂ ರಾಜ್ಯದ ಹಿತವಷ್ಟೇ ಮುಖ್ಯವಾಗಿರುತ್ತದೆ. ರಾಮನೇ ಆಗಲಿ ಭರತನೇ ಆಗಲಿ ಅವರಿಗೆ ಯಾವ ವೈಯಕ್ತಿಕ ಹಿತಾಸಕ್ತಿಗಳು ಇರಬಾರದು. ಆದರೆ ಜನಕನನ್ನು ಒಂದು ವೇಳೆ ಕರೆದರೆ ಆತನಿಗೆ ರಾಮನು ಅಳಿಯನಾಗುತ್ತಾನೆ. ವೈಯಕ್ತಿಕ ಹಿತಾಸಕ್ತಿ ಕೆಲಸ ಮಾಡುವ ಸಾಧ್ಯತೆ ಇರುತ್ತದೆ. ಅದೇ ರೀತಿ ಕೇಕಯ ರಾಜನನ್ನು ಕರೆದರೆ ಆತ ತನ್ನ ಮಗನಾದಂತಹ ಅಂದರೆ ಮಗಳಾದ ಕೈಕೇಯಿಯ ಮಗನಾದಂತಹ ಭರತನ ಪರವಹಿಸುವಂತಹ ಸಾಧ್ಯತೆ ಇರುತ್ತದೆ. ಆ ಕಾರಣದಿಂದಾಗಿ ಆ ಕಾಲದಲ್ಲಿ ರಾಜರುಗಳು ಉದ್ದೇಶಪೂರ್ವಕವಾಗಿ ಯಾರಿಗೆ ಪಕ್ಷಪಾತವು ಅಂದರೆ ಅವರು ಪಕ್ಷಪಾತವನ್ನು ಹೊಂದಿರಬೇಕೆಂದಿಲ್ಲ, ಆದರೆ ಅವರ ಮನಸ್ಸಿನ ಪಕ್ಷಪಾತವು ಕೆಲಸ ಮಾಡಿದೆ ಎಂದು ಉಳಿದವರಿಗೂ ಅನಿಸಬಾರದು. ಆ ರೀತಿ ನಿಷ್ಪಕ್ಷಪಾತವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಆ ರೀತಿಯಲ್ಲಿ ನಿರ್ಣಯಿಸುತ್ತಿದ್ದರು. ಆ ಕಾರಣದಿಂದಾಗಿಯೂ ಬಹುಶಃ ಕೇಕಯ ರಾಜನಿಗೂ ಜನಕರಾಜನಿಗೂ ತಿಳಿಸದೇ ಇರುವ ಸಾಧ್ಯತೆ ಇರುತ್ತದೆ. ಇನ್ನು ಕೆಲವರು ಭರತನು ದೂರವಿದ್ದಾಗಲೇ ಈ ನಿರ್ಣಯವು ಏಕೆ ಬೇಕಾಗಿತ್ತು ಎನ್ನುತ್ತಾರೆ. ಆದರೆ ಸಾಂಪ್ರದಾಯಿಕವಾಗಿ ಆ ಇಕ್ಷ್ವಾಕು ವಂಶದಲ್ಲಿ ಹಿರಿಯ ಮಗನಿಗೆ ಪಟ್ಟ ಕಟ್ಟುವುದು ಸಹಜವಾಗಿತ್ತು. ಒಂದು ವೇಳೆ ಹಿರಿಯ ಮಗನು ಏನಾದರೂ ಅವಿವೇಕಿಯಾಗಿದ್ದು ಆತ ಪ್ರಜಾಪೀಡಕನಾಗಿದ್ದರೆ ಸಗರನು ಅಸಮಂಜನನ್ನು ರಾಜ್ಯದಿಂದ ಬಹಿಷ್ಕರಿಸಿದಂತೆ ಬಹಿಷ್ಕರಿಸಿ ಬಿಡುತ್ತಿದ್ದರು. ಹೊರತು ಯಾವಾಗಲೂ ಹಿರಿಯ ಮಗನಿಗೆ ಅಧಿಕಾರ ಕೊಡುವುದು ಸಹಜ. ಇಲ್ಲಿ ಎಲ್ಲ ಪ್ರಜಾಪ್ರತಿನಿಧಿಗಳು ಸಮಸ್ತ ರಾಜಪ್ರತಿನಿಧಿಗಳು ಕೂಡ ಶ್ರೀರಾಮನ ಪಟ್ಟಾಭಿಷೇಕವನ್ನು ಬೆಂಬಲಿಸಿದ್ದಾರೆ. ಆ ಕಾರಣದಿಂದಾಗಿ ಈಗಾಗಲೇ ದಶರಥನಿಗೆ ಹಲವು ಉತ್ಪಾತಗಳು ಕಂಡುಬಂದು ತನ್ನ ಅಂತ್ಯವು ಸಮೀಪಿಸುತ್ತಿದೆ ಎಂದು ಅನಿಸಿರುವುದರಿಂದ ಹೆಚ್ಚು ತಡ ಮಾಡದೆ ಬೇಗ ನಿರ್ಣಯವನ್ನು ತೆಗೆದುಕೊಳ್ಳುವ ಸಲುವಾಗಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗುತ್ತಿದ್ದಾನೆ. ವಸಿಷ್ಠರು ಹೇಳುತ್ತಾರೆ, ಪಟ್ಟಾಭಿಷೇಕಕ್ಕೆ ವಿವಿಧ ಧಾನ್ಯಗಳು, ಮೂಲಿಕೆಗಳು, ಬಿಳಿಯ ಹೂವಿನ ಮಾಲಿಕೆಗಳು, ಅರಳು, ತುಪ್ಪ, ಜೇನುತುಪ್ಪ ಮೊದಲಾದ ಪದಾರ್ಥಗಳು ಬೇಕು. ಸುವರ್ಣ, ಮುತ್ತು, ರತ್ನಗಳು, ವಜ್ರ ವೈಢೂರ್ಯಗಳು ಬೇಕು. ಪೂಜಾ ದ್ರವ್ಯಗಳು ಬೇಕು. ಎಲ್ಲ ಶಸ್ತ್ರಾಸ್ತ್ರಗಳು ಬೇಕು. ಚತುರಂಗ ಸೇನೆ, ಶುಭ ಲಕ್ಷಣವಿರುವ ಆನೆ, ಬಿಳಿಯ ಚಾಮರ, ಬೀಸಣಿಕೆ, ಧ್ವಜ, ಶ್ವೇತಛತ್ರ ಇವುಗಳು ಬೇಕು. 100 ಗೋವುಗಳು, ನೀರು ತುಂಬಿದ ಕಲಶಗಳು ಬೇಕು ಎಂದರು. ದಶರಥನು ತನ್ನ ಮಂತ್ರಿಗಳನ್ನು ಕುರಿತು,
ವಸಿಷ್ಠರು ಹೇಳಿದ ಎಲ್ಲ ಸಾಮಗ್ರಿಗಳನ್ನು ಕೂಡಲೇ ಸಿದ್ಧಪಡಿಸಿರಿ ಎಂದು ತಿಳಿಸಿದನು. ಸುಮಂತ್ರನಿಗೆ ಶ್ರೀರಾಮನನ್ನು ಕರೆದುಕೊಂಡು ಬಾ ಎಂದು ಹೇಳಿ ಕಳುಹಿಸಿದನು. ಸುಮಂತ್ರನು ದಶರಥನ ಆಸ್ಥಾನದ ಮಂತ್ರಿಗಳಲ್ಲಿ ಪ್ರಮುಖನಾದವನು. ವಯಸ್ಸಿನಲ್ಲಿ ಹಿರಿಯ, ದಶರಥನ ಆಪ್ತರಲ್ಲಿ ಒಬ್ಬ. ಅವನು ಹೋಗಿ ಶ್ರೀರಾಮನನ್ನು ಕರೆದು ತಂದನು. ಶ್ರೀರಾಮನು ತಂದೆಯ ಪಾದ ಮುಟ್ಟಿ ನಮಸ್ಕರಿಸಿದನು. ಇಲ್ಲಿ ನೀವು ಗಮನಿಸಿದರೆ ಈವರೆಗೂ ದಶರಥನು ಎಲ್ಲ ಪ್ರಜಾಪ್ರತಿನಿಧಿಗಳೊಂದಿಗೂ ಹಾಗೂ ರಾಜಪ್ರತಿನಿಧಿಗಳೊಂದಿಗೂ ಅಧಿಕಾರಗಳೊಂದಿಗೂ ನಿರ್ಣಯವನ್ನು ಕುರಿತಾಗಿ ಚರ್ಚಿಸಿರುವನೇ ಹೊರತು ತನ್ನ ಸ್ವಂತ ಕುಟುಂಬವಾದಂತಹ ತನ್ನ ಪತ್ನಿಯರೊಂದಿಗಾಗಲಿ, ಸ್ವತಃ ರಾಮನೊಂದಿಗೆ ಆಗಲಿ, ತನ್ನ ಮಕ್ಕಳು ಸೊಸೆಯರೊಂದಿಗೆ ಆಗಲಿ ಯಾವ ವಿಚಾರವನ್ನು ಇನ್ನೂ ಚರ್ಚಿಸಲಿಲ್ಲ. ಇದು ರಾಜಕಾರಣದ ವಿಚಾರ, ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ, ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಯಾವುದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅದನ್ನು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಜಾಪ್ರತಿನಿಧಿಗಳು ರಾಜಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ನಿರ್ಧರಿಸಬೇಕೇ ಹೊರತು ತನ್ನ ವೈಯಕ್ತಿಕ ಕುಟುಂಬದೊಂದಿಗೆ ನಿರ್ಣಯಿಸಿ ಆ ನಿರ್ಣಯವನ್ನು ರಾಜ್ಯದ ಮೇಲೆ ಹೇರುವುದಲ್ಲ. ಆ ಕಾರಣದಿಂದಾಗಿಯೇ ದಶರಥ ಮಹಾರಾಜನು ಎಲ್ಲ ಕಾಲದಲ್ಲಿಯೂ ಒಪ್ಪಿಕೊಳ್ಳುವಂತಹ ಒಂದು ಧಾರ್ಮಿಕ ಸಂಪ್ರದಾಯವಾದಂತಹ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರವನ್ನು ರಾಜ್ಯ ಪ್ರತಿನಿಧಿಗಳೊಂದಿಗೆ ಮಾತ್ರವೇ ನಿರ್ಣಯಿಸಬೇಕು. ವೈಯಕ್ತಿಕವಾಗಿ ತನಗೆ ಸಂಬಂಧಪಟ್ಟ ವಿಚಾರಗಳನ್ನು ತನ್ನ ಕುಟುಂಬದೊಂದಿಗೆ ಚರ್ಚಿಸಿ ನಿರ್ಣಯಿಸಬಹುದು. ದಶರಥನು ಮಗನನ್ನು ಆಶೀರ್ವದಿಸಿ, ಶ್ರೀರಾಮ, ನನಗೆ ವಯಸ್ಸಾಗುತ್ತಾ ಬಂತು. ರಾಜ್ಯದ ಆಡಳಿತವನ್ನು ಹಿಂದಿನಂತೆ ನಡೆಸಿಕೊಂಡು ಹೋಗಲು ನಾನು ಶಕ್ತನಲ್ಲ. ಆದ್ದರಿಂದ ನಾನು ನಿವೃತ್ತಿ ಹೊಂದಲು ಬಯಸುತ್ತಿದ್ದೇನೆ. ಶ್ರೀರಾಮ, ನಿನ್ನ ಸುಗುಣಗಳಿಂದ ನನ್ನ ಮನಸ್ಸಿಗೆ ಬಹಳ ಹರ್ಷವಾಗಿದೆ. ನೀನು ಸದಾ ಪ್ರಜೆಗಳ ಕ್ಷೇಮ ಚಿಂತನೆಯಲ್ಲೇ ನಿರತನಾಗಿರುವುದರಿಂದ ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಸೂಕ್ತವಾದ ದಿನಗಳು ಬಹಳ ವಿರಳವಾಗಿರುವುದರಿಂದ ನಿನ್ನ ಪಟ್ಟಾಭಿಷೇಕವನ್ನು ನಾಳೆಯೇ ಮಾಡುವುದೆಂದು ಯೋಚಿಸಿದ್ದೇನೆ. ರಾಮಚಂದ್ರ, ನೀನು ರಾಜನಾಗಿ ಜನರನ್ನು ಚೆನ್ನಾಗಿ ಸಲಹು. ಮಗು, ಎಲ್ಲ ರೀತಿಯ ಮನುಷ್ಯರ ಮೇಲೂ 3 ರೀತಿಯ ಋಣಗಳಿರುತ್ತವೆ. ಅವೆಂದರೆ ದೇವಋಣ, ಋಷಿಋಣ ಮತ್ತು ಪಿತೃಋಣ. ಸುವೃಷ್ಟಿ, ಸುಭಿಕ್ಷ, ಗಾಳಿ, ಬಿಸಿಲು ಮೊದಲಾದ ಪ್ರಾಕೃತಿಕ ಸೌಕರ್ಯಗಳನ್ನು ನೀಡಿರುವ ದೇವತೆಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡಿ ತೃಪ್ತಿಪಡಿಸಿ ದೇವಋಣದಿಂದ ಮುಕ್ತನಾಗು. ವೇದವನ್ನು ಅಧ್ಯಯನ ಪರಂಪರೆಯಿಂದ ಉಳಿಸಿ ಋಷಿಗಳು ಮಹಾಗ್ರಂಥಗಳನ್ನು ರಚಿಸಿ ಜ್ಞಾನ ಪ್ರಸಾರವನ್ನು ಮಾಡಿದ್ದಾರೆ. ಅವುಗಳನ್ನು ಅಭ್ಯಾಸ ಮಾಡಿ ಜ್ಞಾನ ಪ್ರಸಾರಕ್ಕೆ ಸಹಾಯ ಮಾಡುವ ಮೂಲಕ ಋಷಿ ಋಣದಿಂದ ಮುಕ್ತನಾಗು. ಪುಣ್ಯ ಸಾಧನವಾದ ಈ ಶರೀರವನ್ನು ಕೊಟ್ಟು ಪೋಷಿಸಿರುವವರು ನಮ್ಮ ಪಿತೃಗಳು. ಯೋಗ್ಯ ಮಕ್ಕಳನ್ನು ಪಡೆದು ಅವರನ್ನು ಉತ್ತಮ ವ್ಯಕ್ತಿಗಳಾಗಿ ಬೆಳೆಸಿ ವಂಶವನ್ನು ಮುಂದುವರಿಸುವ ಮೂಲಕ ಪಿತೃಋಣದಿಂದ ಮುಕ್ತನಾಗು. ಹೋಗು ಮಗು, ಅರಮನೆಗೆ ಹಿಂದಿರುಗು. ನೀನು ನಿನ್ನ ಹೆಂಡತಿ ಸೀತೆಯು ಈ ದಿನ ಉಪವಾಸವನ್ನು ಆಚರಿಸಿ ಭಕ್ತಿಯಿಂದ ದೇವರ ಪೂಜೆ ಮಾಡಿ ನೀನು ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಸಂಧ್ಯಾವಂದನೆಗಳನ್ನು ಪೂರೈಸು. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಎಂದನು. ತಂದೆಯ ಮಾತನ್ನು ಕೇಳಿ ರಾಮನಿಗೆ ಬಹಳ ಆನಂದವಾಯಿತು. ನಾಳೆ ತನಗೆ ಪಟ್ಟಾಭಿಷೇಕ ಎಂದು ತಿಳಿದು ಸಂಭ್ರಮವೂ ಆಯಿತು. ವಿನಯದಿಂದ ತಂದೆಗೆ ಮತ್ತೊಮ್ಮೆ ನಮಸ್ಕರಿಸಿ ಅರಮನೆಗೆ ಹಿಂದಿರುಗಿದ. ತಾಯಿ ಕೌಸಲ್ಯಾದೇವಿಯನ್ನು ಕಂಡು ನಮಸ್ಕರಿಸಿದ. ವಿಷಯವನ್ನು ತಿಳಿಸಿದ. ಕೌಸಲ್ಯಗೂ ಸಂತೋಷ ಉಕ್ಕಿ ಬಂತು. ಅವಳ ಗಂಟಲು ಗದ್ಗದಿತವಾಯಿತು. ಹೃದಯ ಆನಂದದಿಂದ ತುಂಬಿ ಹೋಯಿತು. ಮಗು, ನಿನಗೆ ಒಳ್ಳೆಯದಾಗಲಿ. ರಾಜ್ಯವನ್ನು ಚೆನ್ನಾಗಿ ಆಳು. ಪ್ರಜೆಗಳ ಯೋಗಕ್ಷೇಮದ ಕಡೆಗೆ ಸದಾ ಗಮನ ಕೊಟ್ಟಿರು ಎಂದಳು. ಶ್ರೀರಾಮನು ಹಾಗೆಯೇ ಆಗಲಿ ಅಮ್ಮ ಎಂದು ಹೇಳಿ ತಾಯಿಗೆ ಮತ್ತೊಮ್ಮೆ ನಮಸ್ಕರಿಸಿ ಸೀತೆಯ ಅಂತಃಪುರಕ್ಕೆ ಹೋದನು. ಅವಳಿಗೂ ವಿಷಯ ತಿಳಿಸಿದನು. ಸೀತೆಗೂ ಬಹಳ ಸಂಭ್ರಮವಾಯಿತು. ಇಬ್ಬರು ಭಕ್ತಿಯಿಂದ ದೇವರ ಪೂಜೆಗೆ ಆರಂಭಿಸಿದರು. ಪುರಜನರು ನಗರವನ್ನು ಅಲಂಕರಿಸತೊಡಗಿದರು. ದೇವಸ್ಥಾನಗಳು, ಮಠ ಮಂದಿರಗಳು, ಪ್ರಮುಖ ಬೀದಿಗಳು, ಚೌಕಗಳು ಇಲ್ಲೆಲ್ಲ ಎತ್ತರವಾದ ಕಂಬಗಳನ್ನು ನೆಟ್ಟರು. ವರ್ಣದ ಧ್ವಜಗಳನ್ನು ಹಾರಿಸಿದರು.
ಸಭಾಮಂಟಪಗಳು, ದೊಡ್ಡ ದೊಡ್ಡ ಮನೆಗಳು, ವ್ಯಾಪಾರ ಕೇಂದ್ರಗಳಲ್ಲಿ ಧ್ವಜಸ್ತಂಭವನ್ನು ನಿಲ್ಲಿಸಿದರು. ರಾಜಮಾರ್ಗಗಳನ್ನು ಹೂವುಗಳಿಂದ, ಧೂಪ ದೀಪಗಳಿಂದ ಅಲಂಕರಿಸಿದರು. ಮಾರನೆಯ ಬೆಳಗಾಗುವುದನ್ನೇ ಎಲ್ಲರೂ ನಿರೀಕ್ಷಿಸತೊಡಗಿದರು. ಈ ರೀತಿಯಾಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಅಯೋಧ್ಯೆಯು, ಸಂಪೂರ್ಣ ಅಯೋಧ್ಯೆಯು ಅತ್ಯಂತ ಆನಂದದಿಂದ ಸಿದ್ಧವಾಗುತ್ತಿದೆ. ಎಲ್ಲರೂ ಆನಂದ ಪಡುತ್ತಿದ್ದರು. ಕೆಲವರಿಗಾದರೂ ದುಃಖವಾಗುವ ಸಾಧ್ಯತೆ ಇದ್ದೇ ಇರುತ್ತದೆ. ಮುಂದಿನ ಅಧ್ಯಾಯದಲ್ಲಿ ಅದನ್ನು ನಾವು ನೋಡೋಣ. ಈ ನಡುವೆ ಕೆಲವರಿಗೆ ಶ್ರೀರಾಮಚಂದ್ರನನ್ನು ಭರತ ಭೂಮಿಯಲ್ಲಿ ದೇವರಂತೆ ಪೂಜಿಸುವರಲ್ಲ, ಆತ ದೇವರೇ ಆಗಿದ್ದಲ್ಲಿ ಈ ರೀತಿಯಾಗಿ ಆತ ಪಟ್ಟಾಭಿಷೇಕಕ್ಕೆ ಸಂಭ್ರಮ ಪಡುವ ಮತ್ತಿತರ ವಿಚಾರಗಳಲ್ಲಿ ಆತ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಳ್ಳುವನಲ್ಲ ಎಂದು ಹೇಳುತ್ತಾರೆ. ಈ ಪ್ರಶ್ನೆಗೆ ಹಲವು ವಿಧಾನಗಳಿಂದ ಉತ್ತರಿಸಬಹುದು. ಮೊದಲನೆಯದಾಗಿ ವಾಲ್ಮೀಕಿ ರಾಮಾಯಣದಲ್ಲಿಯೇ ಹೇಳಿರುವಂತೆ ರಾವಣನಿಗೆ ದೇವಾನು ದೇವತೆಗಳೇ ಆಗಲಿ, ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷ ಯಾರಿಂದಲೇ ಆಗಲಿ ಆತನಿಗೆ ನಾಶ ಅಂದರೆ ಆತನ ಮರಣ ಸಾಧ್ಯವಿರುವುದಿಲ್ಲ. ಹೀಗೆ ಆತ ಬ್ರಹ್ಮನಿಂದ ವರ ಪಡೆದಿರುತ್ತಾನೆ. ಆ ವರವನ್ನು ಪಡೆದುಕೊಳ್ಳುವಾಗ ಮನುಷ್ಯರೊಬ್ಬರನ್ನು ಮಾತ್ರವೇ ಕೈಬಿಟ್ಟಿರುತ್ತಾನೆ. ಏಕೆಂದರೆ ಮನುಷ್ಯರು ಅತ್ಯಂತ ತುಚ್ಛರು. ರಾಕ್ಷಸ ಕುಲದ ಶಕ್ತಿಯ ಎದುರಿಗೆ ಯಾವ ಮಾನವನು ನಿಲ್ಲುವುದು ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯರನ್ನು ತುಚ್ಛರೆಂದು ಭಾವಿಸಿ ರಾವಣನು ಮಾನವರಿಂದ ತನಗೆ ಮರಣವು ಬಾರದಿರಲಿ ಎಂದು ವರವನ್ನು ಪಡೆದುಕೊಂಡಿರುವುದಿಲ್ಲ. ಈ ಕಾರಣದಿಂದಾಗಿ ದೇವತೆಗಳೆಲ್ಲರ ನಿರ್ಣಯದಂತೆ ಶ್ರೀಮನ್ನಾರಾಯಣನು ಸಂಪೂರ್ಣವಾಗಿ ಮಾನವ ಅವತಾರದಲ್ಲಿ ರಾಮನ ಅವತಾರವನ್ನು ಮಾಡುತ್ತಾನೆ. ಆ ಕಾರಣದಿಂದಾಗಿಯೇ ರಾಮನು ಎಲ್ಲಿಯೂ ತನ್ನ ದೈವತ್ವವನ್ನು ತೋರಿಸಿಕೊಳ್ಳುವುದಿಲ್ಲ. ಸುದರ್ಶನ ಚಕ್ರವೇ ಇರಲಿ, ಕೌಮೋದಿಕಿ ಗದೆಯೇ ಇರಲಿ, ಅಥವಾ ಬೇರೆ ಯಾವುದೇ ವೈಷ್ಣವ ಶಕ್ತಿಯೇ ಇರಲಿ, ಶ್ರೀರಾಮನು ಅದನ್ನು ಎಲ್ಲಿಯೂ ಪ್ರದರ್ಶಿಸುವುದಿಲ್ಲ. ಒಬ್ಬ ಸಾಧಾರಣ ಮಾನವನಂತೆ ತಾನು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿ ವಿಶ್ವಾಮಿತ್ರರಿಂದ ಸಕಲ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಕಲಿತು ವಿಶ್ವಾಮಿತ್ರರಿಂದಲೇ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವಂತಹ ಆಶೀರ್ವಾದವನ್ನು ಪಡೆದವನಾಗಿ ಅವರು ಹೇಳಿದ ಮಾತಿನಂತೆಯೇ ನಡೆದುಕೊಳ್ಳುತ್ತಾ ಸಾಧಾರಣ ವ್ಯಕ್ತಿಯಂತೆಯೇ ನಡೆಯುವುದು ಒಂದು ಉತ್ತರವಾದರೆ, ಮತ್ತೊಂದು ರೀತಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಎಲ್ಲೋ ಒಂದೆರಡು ಕಡೆಗಳಲ್ಲಿ ಇಡೀ ರಾಮಾಯಣದಲ್ಲಿ ಶ್ರೀರಾಮನ ದೈವತ್ವವನ್ನು ನೆನೆದುಕೊಂಡರೆ ಉಳಿದೆಲ್ಲ ಕಡೆಯಲ್ಲೂ ಆತ ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಒಬ್ಬ ಸಾಧಾರಣ ಮನುಷ್ಯನಾಗಿ ತನ್ನ ಆದರ್ಶದಿಂದ ಧರ್ಮ ಪರಿಪಾಲನೆಯಿಂದ ದೈವತ್ವಕ್ಕೆ ಏರಿದಂತಹ ವ್ಯಕ್ತಿ. ಅಂದರೆ ಒಬ್ಬ ಸಾಧಾರಣ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಎಂತಹ ಸಾಧನೆಯನ್ನು ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟ. ಆ ಕಾರಣಕ್ಕಾಗಿಯೇ ಶ್ರೀರಾಮಚಂದ್ರನು ಸಮಸ್ತ ಭರತ ಭೂಮಿಯಲ್ಲೂ ಆತ ಪೂಜನೀಯನಾಗಿದ್ದಾನೆ. ಆ ಕಾರಣದಿಂದಾಗಿ ನಾವು ಆತನನ್ನು ಪೂಜೆ ಮಾಡುತ್ತೇವೆ. ಅದನ್ನು ಹೊರತುಪಡಿಸಿದರೆ ಜಗತ್ತಿನ ಚರಾಚರ ಸೃಷ್ಟಿಯು ಆ ಭಗವಂತನ ಸ್ವರೂಪವಲ್ಲದೆ ಮತ್ತೇನೂ ಅಲ್ಲ. ಹಾಗೆಂದ ಮಾತ್ರಕ್ಕೆ ಜಗತ್ತಿನ ಸೃಷ್ಟಿಯ ಎಲ್ಲ ಪ್ರಾಣಿಗಳಿಗೂ ತಮ್ಮ ದೈವತ್ವದ ಅರಿವಿರುವುದಿಲ್ಲ. ಆ ದೈವತ್ವದ ಅರಿವು ಮೂಡುವುದೇ ಮೋಕ್ಷ, ಅದೇ ಪರಮಜ್ಞಾನ. ಆದರೆ ಇಲ್ಲಿ ಶ್ರೀರಾಮಚಂದ್ರನು ತಾನು ಸಾಧಾರಣ ಮನುಷ್ಯನಾಗಿಯೇ ಬದುಕಿ ಎಲ್ಲ ಕಷ್ಟ ಸಂಕಲನಗಳನ್ನು ಅನುಭವಿಸಿ ಆ ಮೂಲಕವೇ ಎಷ್ಟರ ಮಟ್ಟಿನ ಸಾಧನೆ ಮಾಡಬಹುದೆಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಆ ಕಾರಣಕ್ಕಾಗಿಯೇ ಅವನು ನಮ್ಮೆಲ್ಲರಿಗೂ ಪೂಜನೀಯನಾಗಿದ್ದಾನೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.